Hi everyone, this is Anusha and welcome to my ಚಾನಲ್. ಎಲ್ಲಿಂದ ಹಾಯ್ ಹೇಳ್ತಾ ಇದ್ದೀನಿ, ಎಲ್ಲಿಂದ ನಿಮ್ನೆಲ್ಲ ವೆಲ್ಕಮ್ ಮಾಡ್ತಿದ್ದೀನಿ ಅಂದ್ರೆ ಎಸ್ ಐ ಆಮ್ ಇನ್ ಮಂಡ್ಯ. ಲಾಸ್ಟ್ ವ್ಲಾಗ್ ನೋಡಿದ್ರೆ ಗೊತ್ತಾಗಿರುತ್ತಲ್ಲ, ಐ ಫಿನಿಶ್ಡ್ ಮೈ ಬ್ರೈಡ್ ಅಥವಾ ನನ್ನ ಕ್ಲೈಂಟ್ಸ್ ಎಲ್ಲ ಮುಗಿಸ್ಕೊಂಡು ಐ ಕೇಮ್ ಬ್ಯಾಕ್ ಟು ಮಂಡ್ಯ. ನಮ್ಮ ಮನೆಗೆ ಬಂದೆ ನಾನು, ಬಿಕಾಸ್ ಮಂಡ್ಯದಲ್ಲೇ ಇದ್ದಿದ್ದು ಆರ್ಡರು. ಹಾಗೆ ನನ್ನ ಕಾಲ್ ಕೂಡ ಇಂಜುರಿ ಆಗಿರೋದು ನೋಡಿದಿರ. ಸೊ ಸ್ವಲ್ಪ ದಿನ ಓಕೆ ರೆಸ್ಟ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದೆ. ಬಟ್ ಐ ಡನ್ ಅ ವೆರಿ ಬಿಗ್ ಮಿಸ್ಟೇಕ್. ನನಗೆ ಕಾಲ್ ಏಟಾದಾಗಲೇ ಮೇಜರ್ಲಿ ಏನೂ ಆಗಿರಲಿಲ್ಲ. ಸೊ 1 ವೀಕ್ ಅಷ್ಟರಲ್ಲಿ ವಾಸಿ ಆಗುತ್ತೆ. 1-2-3 ವೀಕ್ಸ್ ಬೇಕು ಕಂಪ್ಲೀಟ್ ಪೇಯ್ನ್ ಹೋಗೋದಕ್ಕೆ ಅಂತ ಹೇಳಿದರು. ಆ್ಯಂಡ್ ಕಂಪ್ಲೀಟ್ 1 ವೀಕ್ ಫಸ್ಟ್ ಪೇಯ್ನ್ ಆಗಿತ್ತಲ್ಲ, ಆ ವೀಕ್ ಪೂರ್ತಿ ರೆಸ್ಟ್ ತೊಗೊಳ್ಳಿ ಅಂತ ಹೇಳಿದರು. ಏನು ಮಾಡೋದು, ನನಗೆ ಆಗಿದ್ದು ನೆಕ್ಸ್ಟ್ ಡೇನೇ ನಾನು ಹೋಗಬೇಕಾಗಿ ಬಂತು. ಬ್ರೈಡ್ಸ್ ಬುಕ್ಕಿಂಗ್ ಎಲ್ಲ ಇತ್ತು, ತುಂಬ ನಿಂತ್ಕೊಂಡು ಒಬ್ವಿಯಸ್ಲಿ ಎಷ್ಟು ವರ್ಕ್ ಇರುತ್ತೆ ಅಲ್ಲ. ಸೊ ಅದೆಲ್ಲ ಮಾಡಿದೆ ಕಂಟಿನ್ಯೂಸ್ 3-4 ಡೇಸು. ಆಮೇಲೆ ಮತ್ತೆ 1-3 ದಿನ ರೆಸ್ಟ್ ತೊಗೊಂಡೆ. ಮತ್ತು ನಮ್ಮ ಅಕ್ಕನ ಮನೆ ಓಡಾಟ ಅದು ಇದು. ಸೊ ಹಂಗಾಗಿ ನನ್ನ ಲೆಗ್ಸ್ ಇನ್ನೂ ನನಗೆ ನೀಟಾಗಿ ಪೇಯ್ನ್ ಎಲ್ಲ ಕ್ಲಿಯರ್ ಆಗಿಲ್ಲ. ಇವತ್ತು ಸ್ವಲ್ಪ ಪೇಯ್ನ್ ಇದೆ. ಸೊ ನಾನೇ ಮಿಸ್ಟೇಕ್ ಮಾಡಿಕೊಂಡೆ. ಮೇಜರ್ಲಿ ಏನೂ ಇರಲಿಲ್ಲ. ನೋಡೋಣ, ಇನ್ನು 1 ವೀಕ್ ರೆಸ್ಟ್ ಕೊಡ್ತೀನಿ. ಈಗ ಇನ್ನು 1 ವೀಕ್ ಟೈಮ್ ಕೊಡ್ತೀನಿ. ಸರಿ ಹೋಗಲಿಲ್ಲ ಅಂದರೆ ಅಗೇನ್ ಐ ವಿಲ್ ಗೋ ಆ್ಯಂಡ್ ಐ ವಿಲ್ ಕನ್ಸಲ್ಟ್ ದ ಡಾಕ್ಟರ್. ಈಗ ಐ ಆಮ್ ಸೂಪರ್ ಗ್ಲಾಮ್ ಅಪ್ ಆ್ಯಂಡ್ ರೆಡಿ, ಫ್ರೆಶ್ ಆಗಿ. ಎಲ್ಲಿಗೆ ಅಂದರೆ ಐ ಆಮ್ ಗೋಯಿಂಗ್ ಫಾರ್ ಮೈಸೂರು. ಸೊ ನನಗೊಂದು ಪ್ಲ್ಯಾನ್ ಇತ್ತು. ಸೊ ಮಂಡ್ಯದಲ್ಲಿ ಬಂದು ನಾನು 1-2 ವೀಕ್ಸ್ ಇರ್ತೀನಿ ಅಂದ್ಕೊಂಡಾಗಲೇ ಒಬ್ಬಳೇ ಆರಾಮಾಗಿ ಮೈಸೂರು ಅಥವಾ ಎಲ್ಲರೂ ಚಿಲ್ಲಾಗಿ ಒಬ್ಬಳೇ ಹೋಗಬೇಕು. ಒಬ್ಬಳೇ ಮೂವಿ ಡೇಟ್ ನಾನು ಯಾವತ್ತೂ ಹೋಗಿಲ್ಲ. ಲೈಕ್ ಲಂಚ್ ಡೇಟ್ ಆಗಿರ್ಬೋದು, ಆಚೆಗಡೆ ಶಾಪಿಂಗ್ ಅದೆಲ್ಲ ಒಬ್ಬಳೇ ಓಡಾಡಿದ್ದೀನಿ. ಬಟ್ ಒಬ್ಬಳೇ ಮೂವಿ ಡೇಟ್ ಯಾವತ್ತೂ ಹೋಗಿಲ್ಲ. ಸೊ ಒಬ್ಬಳೇ ಮೂವಿ ಡೇಟ್ ಹೋಗ್ಬಿಟ್ಟು ಮೈಸೂರು ಪೂರ್ತಿ ಓಡಾಡಿಕೊಂಡು ಆರಾಮಾಗಿ ಬರಬೇಕು ಅಂತ ಒಂಥರ ಮೀ ಟೈಮ್ ಥರ. ಸೊ ಆ ಪ್ಲ್ಯಾನಲ್ಲಿ ಇದ್ದಾಗ ನಮ್ಮ ಅಕ್ಕಂಗೆ ನಾನು ಆಫರ್ ಮಾಡಿದೆ, ನಮ್ಮ ಅಕ್ಕ ಹೋಗಿ ತುಂಬ ದಿನ ಆಯಿತು, ಲೆಟ್ ಶಿ ಆಲ್ಸೋ ಜಾಯಿನ್ ವಿತ್ ಮೀ ಅಂತ. ಬಟ್ ಅವಳೇನು ಮಾಡಿದ್ಲು, ಸೊ ಸುಕೃತ್ ಬರ್ತೀನಿ ಅಂದ. ಸುಕೃತ್ ಬಂದ್ಮೇಲೆ ಶರದಿನ ಬಿಡೋಕ್ಕಾಗತ್ತಾ? ಸೊ ಶರದಿನೂ ಬರ್ತೀನಿ ಅಂದ್ಲು. ಎನಿಹೋ ನಾನು ಹೋಗ್ತಿದ್ದು ಚಾವಾ ಮೂವಿಗೆ ನಾನು ಪ್ಲ್ಯಾನ್ ಮಾಡಿದ್ದು. ಸೊ ಹಿಸ್ಟ್ರಿ ಬೇಸ್ಡ್ ಮೂವಿ ಆ್ಯಂಡ್ ಮಕ್ಕಳು ನೋಡಿದ್ರೆ ಇನ್ನೂ ಒಳ್ಳೆಯದು. ಬಿಕಾಸ್ ನಮ್ಮ ಹಿಸ್ಟ್ರಿನೇ ಮರ್ತೋಗ್ಬಿಡ್ತಿದಾರಲ್ಲ ಈಗಿನ ಜನ್ರೇಷನ್ ಅವರು. ನಮಗೂ ಕೂಡ ಅಷ್ಟೊಂದೇನು ಗೊತ್ತಿಲ್ಲ, ಟು ಬಿ ಫ್ರ್ಯಾಂಕ್. ಸೊ ಹಂಗಾಗಿ ನೋಡಿದ್ರೆ ಒಳ್ಳೆಯದು. ಓಕೆ, ಮಕ್ಕಳನ್ನು ಕರ್ಕೊಂಡು ಹೋಗೋಣ. ನಾವು 4 ಜನ, ಒಂಥರ ನಮ್ಮ ಅಕ್ಕನ ಮಕ್ಕಳು, ನಾನು, ನನ್ನ ಸಿಸ್ಟರ್, ಲೈಕ್ ನಾನು, ಶರದಿ, ಸುಕೃತ್ ಮತ್ತು ನಮ್ಮ ಅಕ್ಕ. ಸೊ ನಾವು 4 ಜನನೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನನಗೆ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದೆ ವ್ಯಾಲೆಂಟೈನ್ಸ್ ಡೇ ದಿನ ಪ್ರೀತಮ್ಗೆ ಮೂವಿ ಡೇಟ್ ಕರ್ಕೊಂಡು ಹೋಗಬೇಕು. ಲಾಸ್ಟ್ ಟೈಮು ಹೋಗಿದೆ. ಸೊ ಈ ಸರಿ ಚಾವಾ ಮೂವಿಗೆ ಹೋಗಬೇಕು, ಅದಾದಮೇಲೆ ಡಿನ್ನರ್ ಅಥವಾ ಲಂಚ್ ಡೇಟ್ಗೆ ಹೋಗಬೇಕು, ಆ ಥರ ಪ್ಲ್ಯಾನ್ ಇದ್ದಿದ್ದು. ಬಟ್ ಬಿಕಾಸ್ ಆಫ್ ಮೈ ಲೆಗ್ ಇಂಜುರಿ ಐ ಕುಡೆಂಟ್ ಮೇಕ್ ಇಟ್. ಸೊ ಓಕೆ, ಇಲ್ಲಿ ಹಿಂಗೆ ಪ್ಲ್ಯಾನ್ ಮಾಡಿದೆ. ಇವತ್ತು ಸ್ಯಾಟರ್ಡೇ ವೀಕೆಂಡ್ ಹೊರಟಿದ್ದೀವಿ. ಟೈಮ್ ಬಂದ್ಬಿಟ್ಟು ಶಾರ್ಪ್ 10 o'clock, 12:30ಗೆ ಶೋ ಇರೋದು. ಫೋರಮ್ ಮಾಲಲ್ಲಿ ಬುಕ್ ಮಾಡಿದ್ದೀವಿ. ಇವತ್ತಿನ ಪ್ಲ್ಯಾನು ಆರಾಮಾಗಿ ಹೋಗಿ ಚಾವಾ ಮೂವಿ ನೋಡಿಕೊಂಡು ಆಮೇಲೆ ಲಂಚ್ ಎಲ್ಲಾದರೂ ಊಟ ಮಾಡಿಕೊಂಡು ವಿಲ್ ಕಮ್ ಬ್ಯಾಕ್. ಇದು ಒಂಥರ ಡೇ ಇನ್ ಮೈ ಲೈಫ್ ಸಾರ್ಟ್ ಆಫ್ ವಿಡಿಯೋ ಆಗಿರುತ್ತೆ, ಇಲ್ಲ ವೀಕ್ಲಿ ವ್ಲಾಗ್ ಮಾಡ್ತೀನಾ ಏನು, ಐ ಆಮ್ ನಾಟ್ ಶ್ಯೂರ್. ವಾಟ್ ಐ ಆಮ್ ವೇರಿಂಗ್ ಅಂತ ಐ ಶೋ ಯು ಆಲ್. ದಿಸ್ ಇಸ್ ದಿ ಟಾಪ್ ದಟ್ ಐ ಗಾಟ್ ಫ್ರಮ್ ಸವಾನನ ಫ್ರಮ್ ಬೈ ಅರ್ಬ್ಯಾನಿಕ್. ಅಲ್ಲಿ ತೊಗೊಂಡಿದ್ದ ಟಾಪು. ಇದು ಅಷ್ಟೇ, ಅಲ್ಲೇ ತೊಗೊಂಡಿದ್ದ ಜೀನ್ಸ್ ಪ್ಯಾಂಟು. ದಿಸ್ ಇಸ್ ಹೌ ಐ ಆಮ್ ರೆಡಿ. ಐ ಆಮ್ ಸ್ವೆಟಿಂಗ್ ಲೈಕ್ ಅ ಪಿಗ್ ಬಿಕಾಸ್ ಮಂಡ್ಯ ಹ್ಯೂಮಿಡಿಟಿ ಆ ಥರ ಇದೆ. ಸಾಕು ಇಷ್ಟು ಬ್ಲಾಬ್ಲರ್, ಕಮ್ ಲೆಟ್ಸ್ ಗೋ, ಲೆಟ್ಸ್ ಸಿ ಮೂವಿ ಟುಗೆದರ್. ಆ್ಯಂಡ್ ನನಗಂತೂ ಐ ಆಮ್ ತೋ ಎಕ್ಸೈಟೆಡ್. ಯಾಕಂದರೆ ನಾನು ಹೇಳೋದ್ನಲ್ಲ, Feb 14th ರಿಲೀಸ್ ಆಗಿದ್ದು, ಅವತ್ತೇ ಹೋಗ್ಬೇಕು ಅಂದ್ಕೊಂಡವಳು. ಫೈನಲಿ ಆಫ್ಟರ್ 1 ವೀಕ್ ಐ ಆಮ್ ಗೋಯಿಂಗ್. ವಿ ರೀಚ್ಡ್ ಫೋರಮ್. 12ಗೆ ರೀಚ್ ಆಗಿದ್ದೀವಿ. ನಾನು ಅಂದ್ಕೊಂಡೆ 11ಗೆ ರೀಚ್ ಆಗ್ತೀನಿ, ಮಾಲೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ. ಈಗ 12ಗೆ ರೀಚ್ ಆಗಿರೋ ಕಾರಣ ಇನ್ನೊಂದು 1/4 ಗಂಟೆ ಇಲ್ಲೊಂದು ಸ್ವಲ್ಪ ಓಡಾಡ್ಬಿಟ್ಟು ವಿಲ್ ಗೋ ಟು ದ ಮೂವಿ. ಏನೇನೋ ಓಪನ್ ಆಗಿದೆ ಹೊಸದಾಗಿ. ಆ್ಯಕ್ಚುಲಿ ಕ್ಯಾರೆಟ್ ಲೈನ್ಗೆ ಹೋಗಿ ಸ್ವಲ್ಪ ರಿಂಗ್ಸ್ ಎಲ್ಲ ಚೆಕ್ ಮಾಡಿದ್ವಿ. ಮಿನಿಸೋಗೆ ಹೋಗ್ಬೇಕು ಅನಿಸ್ತಿದೆ. ನಾನು ಶರದಿ ಇಡೀ ಮಾಲ್ ಎಕ್ಸ್ಪ್ಲೋರ್ ಮಾಡಬೇಕು. ಬಟ್ ಇವಾಗ ಟೈಮ್ ಇಲ್ಲ. 12:15 ಈಗ ವಿಲ್ ಗೋ ಟು ಮೂವಿ. ದೆನ್ ಆಫ್ಟರ್ ಮೂವಿ ವಿಲ್ ಎಕ್ಸ್ಪ್ಲೋರ್. Come on, let's go. ಡನ್ ವಿತ್ ಮೂವಿ. ಡೋನಟ್ ಅದು ಇದು ಏನೇನು ಬೇಕು ಎಲ್ಲ ತಿಂದಿದ್ದಾಳೆ. ಆದರೆ ನಾವು ಇವಾಗ ಗೂಫಾ ರೆಸ್ಟೋರೆಂಟ್ಗೆ ಹೋಗೋಣ ಊಟಕ್ಕೆ ಅಂದ್ಕೊಂಡಿದ್ವಿ. ಇಲ್ಲೇ ಎಲ್ಲ ತಿಂದು ಹೊಟ್ಟೆ ತುಂಬಿದೆ. ಆಲ್ರೆಡಿ 4-5 o'clock.
ಸ್ವಲ್ಪ ಮಾಲ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಓಡಾಡ್ತಿದ್ದೀವಿ. ವೆಸ್ಟ್ ಸೈಡಲ್ಲಿ ಒಂದು ಟಾಪ್ ನೋಡಿದ್ವಿ, ಹಾರ್ಟ್ ಸಮಥಿಂಗ್ ಇದೆ ಡಿಸೈನ್, ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಬಟ್ ನೋ, ಇವಾಗ ಕೆಳಗಡೆ ಹೋಗ್ತಿದ್ದೀನಿ. ಅದು ಯಾವುದೋ ಒಂದು ಬ್ಯೂಟಿ ಸ್ಟೋರ್ ನೋಡಿದೆ, ಅದಕ್ಕೆ ಅಲ್ಲೋಗಿ ಚೆಕ್ ಮಾಡೋಣ ಅಂತ. ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಆದರೆ ಊಟಕ್ಕೆ ಹೋಗ್ತೀವಿ, ಇಲ್ಲ ಏನಾದ್ರು ಚಾಟ್ಸ್ ಏನಾದ್ರು ನಿಯರ್ ಬೈ ಏನಾದ್ರು ಚೆನ್ನಾಗಿರತ್ತೆ ಇದ್ದರೆ ಈಗ ಹೋಗ್ತೀವಿ, ಇಲ್ಲಾಂದರೆ ವಿಲ್ ಲೀವ್ ಟು ಹೋಮ್. ಓಕೆ, ಯಾವುದು ಬ್ಯೂಟಿ ಸ್ಟೋರ್ ಅಂದರೆ ಇದೆ, ನಾಯ್ಕಾ ಓಪನ್ ಆಗಿದೆ ಇಲ್ಲಿ. ವಿ ಆರ್ ಎಟ್ ಮಿನಿಸೋ. ನಾವು ಏನು ತೊಗೋಬಾರ್ದು ಅಂತ ವಿ ಗಾಟ್ ಸಮ್ ಸ್ಟಫ್ ಇನ್ ನಾಯ್ಕಾ, ನಾನು ನಮ್ಮ ಅಕ್ಕ ಇಬ್ಬರೂ. ಬಟ್ ಐ ಗಾಟ್ ಸಮ್ ಲಿಪ್ಸ್ಟಿಕ್ಸ್ ಮತ್ತು ಎಲ್ಫ್ದು ಕೆಲವೊಂದೆಲ್ಲ ನಾಯ್ಕಾದಲ್ಲಿ ಯಾವಾಗಲೂ ಲೈಕ್ ಔಟ್ ಆಫ್ ಸ್ಟಾಕ್ ಇರ್ತಿತ್ತು, ಆ ಪ್ರಾಡಕ್ಟ್ಸ್ ಎಲ್ಲ ಸಿಕ್ತು, ಹಾಗಾಗಿ ಐ ಗಾಟ್. ಏನೋ ಗಿಫ್ಟಿಂಗ್ ನಡೀತಿತ್ತು, ಇಷ್ಟು ಶಾಪ್ ಮಾಡಿದ್ರೆ ಈ ಥರ ಅಂತ ಮಾಲ್ ಕಡೆಯಿಂದ ವಿ ಗಾಟ್ ಸಮ್ ಚಾಪರ್ ಆ ಥರ ಗಿಫ್ಟು. ಇಟ್ಸ್ ಟೈಮ್ ಫಾರ್ ಅಸ್ ಟು ಲೀವ್ ದ ಪ್ಲೇಸ್. ಸೊ 5:30, 6 ಆಗ್ತಿದೆ ನಿಯರ್ಲಿ. ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈಗ ವಿಲ್ ಗೋ ಬ್ಯಾಕ್ ಟು ಹೋಮ್. ಸೊ ಗೂಫಾ ರೆಸ್ಟೋರೆಂಟ್ ಅಥವಾ ಯಾವ್ದಾದ್ರು ಒಂದು ರೆಸ್ಟೋರೆಂಟ್ಗೆ ಹೋಗೋಣ ಅಂದ್ಕೊಂಡ್ವಿ. ಮೂವಿ ನಮಗೆ 3 o'clock ಎಲ್ಲ ಮುಗಿಯುತ್ತೆ ಅಂದ್ಕೊಂಡ್ವಿ, 3:30 ಟೈಮ್ ಇದ್ದು. ಬಟ್ ಮೂವಿಯಿಂದ ನಾವು ಆಚೆ ಬಂದಾಗ ಇಟ್ ವಾಸ್ ನಿಯರ್ಲಿ 4:30. ಹಾಗಾಗಿ ಇಷ್ಟು ಹೊತ್ಮೇಲೆ ರೆಸ್ಟೋರೆಂಟ್ ಹೋಗೋದು ಬೇಡ ಅಂತ ಅಂದ್ಕೊಂಡು ವಿ ಡಿಂಟ್. ಇವಾಗ ವಿಲ್ ಗೋ ಟು ಹೋಮ್. ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್. ಐ ಆಮ್ ಚೆಕಿಂಗ್ ಇನ್ ಟು ದಿಸ್ ವಿಡಿಯೋ ಆಫ್ಟರ್ 2 days. ಸೊ ಮೂವಿಯಿಂದ ಬಂದು ನಾವು ಈವ್ನಿಂಗ್ ಆಗಿತ್ತು, ಸ್ವಲ್ಪ ಓಡಾಡಿಕೊಂಡು ಎಲ್ಲ ಮನೆ ರೀಚ್ ಆಗೋಷ್ಟರಲ್ಲಿ. ಆ್ಯಂಡ್ ವಾಟ್ ಅ ಮೂವಿ ಬ್ರೋ. ನನಗೆ ಎಕ್ಸ್ಪೆಕ್ಟೇಷನ್ ಹಾಗೆ ಇತ್ತು ಚೆನ್ನಾಗಿರುತ್ತೆ ಅಂತ, ಬಿಕಾಸ್ ನಾನು ಟ್ರೈಲರ್ ನೋಡಿದಾಗಲೇ ಫಿಕ್ಸ್ ಆಗಿಬಿಟ್ಟೆ ದಿಸ್ ವಿಲ್ ಬಿ ಅ ಹಿಟ್ ಅಂತ. ವಿಕ್ಕಿ ಕೌಶಲ್ದು ಆ್ಯಕ್ಟಿಂಗ್ ಆಗಿರ್ಬೋದು, ಆ ಮ್ಯಾನರಿಸಮ್ ಆಗಿರ್ಬೋದು, ಎವ್ರಿಥಿಂಗ್ ಕೇಮ್ ಟುಗೆದರ್. ದ ಮೂವಿ ಈಸ್ ಅ ಬಿಗ್ ಹಿಟ್. ನನಗಂತೂ ತುಂಬ ಇಷ್ಟ ಆಯಿತು. ನನಗೆ, ನನ್ನ ಶರದಿಗೆ, ಸುಕೃತ್ಗೆ, ನಮ್ಮ ಅಕ್ಕಂಗೆ, ನಾವು 4 members ಏನು ಹೋಗಿದ್ವಿ, ನಮ್ಮ 4 ಜನಕ್ಕೂ ಮೂವಿ ತುಂಬ ಇಷ್ಟ ಆಯಿತು. ಚೆನ್ನಾಗೂ ಇದೆ ಮೂವಿ. ನಾನಂತೂ ಕುತ್ಕೊಂಡಾಗ ರಣವೀರ್ ಸಿಂಗ್ದು ಲೈಕ್ ಬಾಜಿರಾವ್ ಮಸ್ತಾನಿ ಆಗಿರ್ಬೋದು, ಪದ್ಮಾವತ್ ಆಗಿರ್ಬೋದು, ಆಮೇಲೆ ಇನ್ನೂ 1-2 ಮೂವಿ ನೋಡಿದ್ದೀನಿ, ಅಜಯ್ ದೇವ್ಗಂದು, ಕಾಜಲ್ದೆಲ್ಲ ಹಿಸ್ಟ್ರಿ ಬೇಸ್ಡ್ ಮೂವಿ. ಸೊ ಆ ಮೂವೀಸೇ ನನಗೆ ರೀಕಾಲ್ ಆಗ್ತಾಯಿತ್ತು ಇದನ್ನು ನೋಡ್ತಾ ಇದ್ದರೆ. ಒಂಥರ ಅದೇ ಜಾನರಲ್ಲಿ ಇದೆಯಲ್ಲ, ಹಾಗಾಗಿ ಚೆನ್ನಾಗಿತ್ತು. ಆ್ಯಂಡ್ ಮಣಿಕರ್ಣಿಕಾ, ಒನ್ ಆಫ್ ಮೈ ಫೇವ್ರೆಟ್ ಮೂವಿ ಮಣಿಕರ್ಣಿಕಾ. ಈಗಲೂ ನೋಡ್ತೀನಿ ನಾನು ಸಮ್ಟೈಮ್ಸ್. ಈಗ ನೋಡಿದಾಗಲೂ ಮೈ ಐಸ್ ವಿಲ್ ಫಿಲ್ಡ್ ವಿತ್ ಟಿಯರ್ಸ್ ಆ್ಯಕ್ಚುಲಿ. ಐ ಲವ್ ಹಿಸ್ಟ್ರಿ ಬೇಸ್ಡ್ ಮೂವಿ. ಆಮೇಲೆ ಈಗ ಬ್ರಿಟಿಷ್ ವಿರುದ್ಧ ನಮ್ಮ ಪಾಪ ಕಿಂಗ್ಸ್ ಕ್ವೀನ್ಸ್ ಎಲ್ಲ ಹೋರಾಡಿರೋ ಮೂವೀಸ್ ಆಗಿರ್ಬೋದು, ಅದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಈ ಮೊಘಲ್ ವಿರುದ್ಧನೂ ಅಷ್ಟೇ. ಸೊ ಪದ್ಮಾವತ್ತೂ ಸಮ್ವಾಟ್ ಇಟ್ ಈಸ್ ರಿಲೇಟಬಲ್ ಅಲ್ಲ. ಸೊ ಆ ಥರ ನನಗೆ ಎಲ್ಲ ಮೂವೀಸ್ ಅದೆಲ್ಲ ಇಷ್ಟ ಆಗುತ್ತೆ. ಆ್ಯಂಡ್ ಇಟ್ಸ್ ಅ ಬಿಗ್ ಹಿಟ್. ಇವಾಗ ಐ ಆಮ್ ಚೆಕಿಂಗ್ ಇನ್ ಟು ದಿಸ್ ವಿಡಿಯೋ ಹೇಳ್ದಂಗೆ ಆಫ್ಟರ್ 2 days. ಆ್ಯಕ್ಚುಲಿ ನಾನು ಮಂಡ್ಯಕ್ಕೆ ಬಂದಾಗಲೇ ಅಂದ್ಕೊಂಡೆ ನಮ್ಮ ಅಕ್ಕಂಗೆ ಅಥವಾ ಶರದಿಗೆ ನಾನು ಒಂದು ಫೋಟೋಶೂಟ್ ಮಾಡಲೇಬೇಕಂತ. ಇರುತ್ತಲ್ಲ ಮನೇಲೇ, ಇವಾಗ ಒಬ್ಬರು ಮೇಕಪ್ ಆರ್ಟಿಸ್ಟ್ ಇದ್ದಾರೆ ಅಂದಾಗ ಒಂದು ಫೋಟೋಶೂಟ್ ಮಾಡಿಸ್ಕೊಳ್ಬೇಕು, ಆ ಥರ ಎಲ್ಲ ಅವ್ರಿಗೂ ಆಸೆ ಇರುತ್ತೆ. ಅವ್ರ ಆಸೆಗಿಂತ ನನಗೆ ಇತ್ತು, ನಾನು ಶರದಿಗೆ ಒಂದು ಫೋಟೋಶೂಟ್ ಮಾಡಬೇಕು, ಇಲ್ಲ ನನ್ನ ಸಿಸ್ಟರ್ಗೆ. ಬಟ್ ಯಾವುದು ಈಗ ಸದ್ಯಕ್ಕೆ ಫಂಕ್ಷನ್ಸೇ ಆಗ್ತಾಯಿಲ್ಲ. ಹಾಗಾಗಿ ನಾನು ಅಂದ್ಕೊಂಡೆ ಓಕೆ ಒಂದಿನ ಅವ್ರಿಗೆ ಫೋಟೋಶೂಟ್ ಮಾಡೋಣ ಅಂತ ಸಮತ್ವದಲ್ಲಿ ಶರದಿಗೆ ಒಂದು ಔಟ್ಫಿಟ್ಟು ಕೂಡ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದಿದೆ ಕೊಲಾಬಲ್ಲಿ. ಬಂದು 1 week ನಾನು ಸ್ವಲ್ಪ ರೆಸ್ಟ್ ತೊಗೊಂಡೆ, ಲೆಗ್ ಸ್ವಲ್ಪ ಚೇತರಿಸ್ಕೊಳ್ಳಿ ಅಂತ. ಏನು ರೆಸ್ಟ್ ತೊಗೊಂಡೋ ಏನೋ, ಲೆಗ್ ಹೆಂಗಿದ್ರೇನು, ಸುತ್ತಾಡಿದ್ದೀನಿ, ಓಡಾಡಿದ್ದೀನಿ. ವ್ಲಾಗ್ಸ್ ಮಾಡಿಲ್ಲ ಅಷ್ಟೇ. 24 ಗಂಟೆ ನಮ್ಮ ಅಕ್ಕನ ಮನೆಗೆ ಹೋಗು, ಅಲ್ಲೋಗು ಇಲ್ಲೋಗು, ಫುಲ್ ಓಡಾಡ್ಬಿಟ್ಟಿದ್ದೀನಿ ಮಂಡ್ಯ ಪೂರ್ತಿ. ಇವನ್ ಕಾಲು ನೋವು ಇದ್ರೂ ಈಗ ಐ ವಾಸ್ ಲೈಕ್ ಇನ್ನೇನು ನೆಕ್ಸ್ಟ್ ವೀಕ್ ಬ್ಯಾಂಗ್ಳೂರ್ ಹೋಗ್ಬಿಡ್ತೀನಿ ಈಗ, ನಾಡಿದ್ದು ಶಿವರಾತ್ರಿ ಮುಗಿಸ್ಕೊಂಡು. ಸೊ ಅಷ್ಟು ನಾನು ಇನ್ನೂ ಫೋಟೋಶೂಟ್ ಮಾಡಲಿಲ್ಲ ಅಂದರೆ ಆಗಲ್ಲ ಅಂತ ಶರದಿಗೆ ಫೋಟೋಶೂಟ್ ಇದ್ದಿದ್ದು. ಈಗ ನನ್ನ ಸಿಸ್ಟರ್ ಇಬ್ರಿಗೂ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮಗೆ ಪರಿಚಯ ಒಬ್ಬರು ಫೋಟೋಗ್ರಾಫರ್ ಕೂಡ ಇದ್ದರು. ಸೊ ಅವ್ರನ್ನೂ ಕರೆದಿದ್ದೀನಿ ಈವ್ನಿಂಗ್ ಒನ್ಸ್ ಅವ್ರು ರೆಡಿ ಆದಮೇಲೆ ಫೋಟೋಸ್ ಕೂಡ ಪ್ರೊಫೆಷ್ನಲಿ ಕ್ಲಿಕ್ ಮಾಡಿಕೊಡ್ತಾರೆ. ದಟ್ಸ್ ದ ಪ್ಲ್ಯಾನ್ ಫಾರ್ ಟುಡೇ. ಇವತ್ತು ಶರದಿ ಮತ್ತು ನಮ್ಮ ಅಕ್ಕಂದು ಪೋರ್ಟ್ಫೋಲಿಯೋ ಥರ, ನನ್ನ ಪೋರ್ಟ್ಫೋಲಿಯೋ ಥರ ಫೋಟೋಶೂಟು. ಲೆಟ್ಸ್ ಮೇಕ್ ದೆಮ್ ರೆಡಿ. ಒಂದೇನು ಟಾಸ್ಕ್ ಅಂದರೆ ನನಗೆ ಸ್ಯಾರಿ ಡ್ರೇಪಿಂಗು, ಹೇರು ಸಾರಿ ಮತ್ತು ಮೇಕಪ್ ಎಲ್ಲ ನಾನೇ ಮಾಡ್ತಾಯಿದ್ದೀನಿ. ನೋಡೋಣ, 3 hours ಬೇಕು ಅಂದ್ಕೊಂಡಿದ್ದೀನಿ ಇಬ್ಬರಿಂದ ಅಷ್ಟೇ. ಅಷ್ಟು ಕ್ವಿಕ್ಕಾಗಿ ಮಾಡೋಣ ಅಂತ. ನೋಡೋಣ ಹೆಂಗಾಗುತ್ತೆ ಏನು ಅಂತ. ಎಲ್ಲ ಮೂಡ್ ಬೋರ್ಡ್ ಎಲ್ಲ ಕ್ರಿಯೇಟ್ ಮಾಡಿದ್ದೀನಿ. ಜುವೆಲ್ಸಿಂದ ಹಿಡಿದು ಔಟ್ಫಿಟ್ಸಿಂದ ಹಿಡಿದು ಎಲ್ಲನೂ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಈಗ. ಆ್ಯಂಡ್ ಪ್ರಾಡಕ್ಟ್ಸು ಅಷ್ಟೇ ಎಲ್ಲ ಆಲ್ರೆಡಿ ಅವ್ರ ಮನೆಗೆ ತೊಗೊಂಡೋಗಿ ಇಟ್ಬಿಟ್ಟಿದ್ದೀನಿ. ಈಗ ನಾನು ಹೋಗಬೇಕಷ್ಟೇ. ಈಗ ಸುಕೃತ್ ಬರ್ತಾನೆ, ವಿಲ್ ಪಿಕ್ ಮೀ, ದೆನ್ ವಿಲ್ ಮೇಕ್ ದಿಸ್ ಹ್ಯಾಪನ್. ಹಿಯರ್ ವಿ ಆರ್, ಎವ್ರಿಥಿಂಗ್ ಸೆಟಪ್ ಮಾಡಾಯಿತು. ನಮ್ಮ ಶರದಿ ಪಾಪ ಹೆಲ್ಪ್ ಮಾಡ್ತಿದ್ದಾಳೆ. ಫಸ್ಟ್ ಮೇಕ್ ಓವರ್ ನಮ್ಮ ಅಕ್ಕಂಗೆ. ಸೊ ಒನ್ಸ್ ರೆಡಿ ಆದಮೇಲೆ ಹೆಂಗೆ ಕಾಣ್ತಾಳೆ ಅಲ್ಲಿ ರಿವೀಲ್. ಹೆಂಗೆ ಅನಿಸ್ತಿದೆ? ಪಕ್ಕ ನೀನು ಚೆನ್ನಾಗಿ ಮಾಡ್ತೀನಿ ಅನಿಸ್ತಿದ್ಯಾ ಏನು? ಕಾನ್ಫಿಡೆನ್ಸ್ ಅಂತೂ ಇದೆ ಅಂತ ಅವಳಿಗೆ ಆಲ್ರೆಡಿ. ಶರದಿಗಂತೂ ಅವಳು ಫುಲ್ ಎಕ್ಸೈಟೆಡ್. ನಮ್ಮ ಅಕ್ಕಂದು ದೀಪಾವಳಿಗೆ ಬಿಡು, ಅವಾಗ ಏನೋ ಪ್ರಾಡಕ್ಟ್ಸ್ ಏನೋ ತೊಗೊಂಡಿರಲಿಲ್ಲ. ಈಗಾದ್ರೆ ಫುಲ್ ಕಂಪ್ಲೀಟ್ ಸೆಟಪ್ ಇದೆ. ಸೊ ಫಸ್ಟ್ ಟೈಮ್ ನಮ್ಮ ಅಕ್ಕನ ಮಾಡ್ತಾ ಇರೋದು. ನ್ಯಾಚುರಲ್ ಆಗಿ ಬರಲಿ ಅಂತ ಹೇಳಿದ್ದೀನಿ. ನ್ಯಾಚುರಲ್ ಫಿನಿಶ್ ಅವಳಿಗೆ ಮಾಡೋದು. ಅವಳಿಗಂತೂ ಫುಲ್, ಅವಳದು ಹೇಳದ್ನಲ್ಲ, ಅವಳು ಫುಲ್ ನ್ಯಾಚುರಲ್, ನೋ ಮೇಕಪ್ ಲುಕ್ ಥರ ಇರಬೇಕು. ಒಂದು ಸ್ವಲ್ಪ ಜಾಸ್ತಿನೇ ನಾನು ಮಾಡೋದು. ನೋಡೋಣ, ಟ್ರೈ ಮಾಡ್ತೀನಿ ಅವಳ ಪ್ರಿಫರೆನ್ಸ್ಗೆ ಮಾಡೋಕ್ಕೆ. ಆಫ್ಟರ್ ಲುಕ್ ತೋರಿಸ್ತೀನಿ.
ಗೈಸ್, ದಿಸ್ ಇಸ್ ದ ಫೈನಲ್ ಲುಕ್. ಈಗ ಮೇಕಪ್ ಆಗಿದೆ. ಇನ್ನು ಒಂದು 20 ಮಿನಿಟ್ಸ್ ಶರದಿ ಮಾಡೋಷ್ಟರಲ್ಲಿ ನಮ್ಮ ಅಕ್ಕಂಗೆ ಫುಲ್ ಸೆಟ್ ಆಗಿರುತ್ತೆ. ಬಟ್ ತುಂಬಾ ಚೆನ್ನಾಗಿ ಕಾಣ್ತಿದ್ದಾಳೆ. ಇದು ಅವಳಿಗೆ ಲೆನ್ಸ್ ಹಾಕಬೇಕು ಅಂತ, ನಮ್ಮ ಅಕ್ಕಂಗೆ ಲೆನ್ಸ್ ಹಾಕ್ಬೇಕಂತ ತಂದಿದ್ದು, ಮರ್ತೋಗ್ಬಿಟ್ಟು ಅವಳಿಗೆ ಹಾಕ್ಲಿಲ್ವಾ. ಈಗ ಇವಳು ನನಗೆ ಹಾಕಿ ಅಂತ, ನಿನ್ಗೆ ಹಾಕಲ್ಲ. ಲೆಟ್ಸ್ ಸ್ಟಾರ್ಟ್ ದ ಮೇಕಪ್. ಸ್ಮೈಲ್ ಶರದಿ, ಟರ್ನ್. This is how Sharadi is looking, and big shout out to Samatva Boutique. Aurdu outfit idu. If you want to stitch like this, you can go for Samatva Boutique. And this is how Sharadi is looking. Eyes close madu. Open. Yeah, she is looking absolutely stunning. Yeah, I am so loving it. See, ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. Wow. ಫ್ಲಾಲೆಸ್. ಅವಳಂತ ಫುಲ್ ಫಂಕ್ಷನ್ ರೆಡಿ ಥರ ಕಾಣ್ತಾ ಇದ್ದಾಳೆ. ಅವಳದು ಏನೋ ಬಿಗ್ ಡೇ ಅನ್ನೋ ಥರ. ಸಿ ಹೌ ಬ್ಯೂಟಿಫುಲ್ ಶಿ ಈಸ್ ಲುಕಿಂಗ್. ಆಯಿತು, ಲವ್ಡ್ ಇಟ್. ಇವಾಗ ನಮ್ಮ ಅಕ್ಕಂಗೆ ಹೇರ್ ಸ್ಟೈಲ್ ಮಾಡಿಬಿಟ್ರೆ ಆಯಿತು. ಶರದಿಗೂ ಹೇರ್ ಸ್ಟೈಲ್ ಮಾಡಿದ್ದೀನಿ ನಾನೇ. ಎವ್ರಿಥಿಂಗ್ ಈಸ್ ಡನ್ ಬೈ ಮೈ ಸೆಲ್ಫ್ ಆ್ಯಂಡ್ ಶಿ ಈಸ್ ಲುಕಿಂಗ್ ಸ್ಟನ್ನಿಂಗ್. ಶರದಿ, ಹೆಂಗನ್ಸ್ತಿದೆ ಮೇಕಪ್ಪು, ಫೋಟೋಸ್ ಎಲ್ಲ? ತುಂಬ ಚೆನ್ನಾಗಿದೆ, ಇಷ್ಟ ಆಗ್ತಿದೆ. ಸಕ್ಕತ್ತಾಗಿ ಕಾಣ್ತಾ ಇದೆಯಾ? ನಾನೇ ರಿವ್ಯೂ ಹೇಳ್ತಾ ಇದ್ದೀನಿ. ಆ್ಯಂಡ್ ಫೋಟೋಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಈಗ ನಮ್ಮ ಅಕ್ಕ ತೊಗೊಳ್ತಾ ಇದ್ದಾಳೆ ಫೋಟೋಸು. ಅವಳು ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ. ಅವಳನ್ನ ಫುಲ್ ತೋರಿಸಿಲ್ಲ ಅನಿಸುತ್ತೆ, ನಾನು ತೋರಿಸ್ತೀನಿ. ಆ್ಯಂಡ್ ಶರದಿ ಅಂತೂ ನನ್ನ ಕಣ್ಣೇ ದೃಷ್ಟಿ ಆಗಿಬಿಟ್ಟಿದೆ. ಅಯ್ಯೋ, ಒಂದು ದೃಷ್ಟಿ ಬೊಟ್ಟು ಇಡಬೇಕಿತ್ತು. ಬಾ, ಇವಾಗಲೇ ಇಡ್ತೀನಿ. ಯಾ ಡನ್ ವಿತ್ ದೃಷ್ಟಿ ಬೊಟ್ಟು. ಆ್ಯಂಡ್ ಶರದಿಗೆ ಮೇಯ್ನ್ ಅವಳಿಗೆ ಇಲ್ಲಿ ಪಿಗ್ಮೆಂಟೇಷನ್ ಇದೆ ಮತ್ತು ಅಂಡರ್ ಐಸು, ಅದೆರಡೇ ಅವಳ ಕನ್ಸನ್ನು ನೋಡಿ ಎಷ್ಟು ಫ್ಲಾಲೆಸ್ ಆಗಿ ಬಂದಿದೆ. ಒಂದು 2 ಲೇಯರ್ಸ್ ಅಂತೂ ಹಾಕ್ತೆ, ಬಿಕಾಸ್ ಅವಳಿಗೆ ತುಂಬ ಪಿಗ್ಮೆಂಟೇಷನ್ ಇತ್ತಲ್ಲ ಹೋಗ್ಸೋಕ್ಕೆ. ನನಗೆ ಗೊತ್ತಿರಲಿಲ್ಲ ಐ ಕ್ಯಾನ್ ಪುಲ್ ಆಫ್ ಅಂತ. ಸಿ, ಶಿ ಈಸ್ ಲುಕಿಂಗ್ ಸ್ಟನ್ನಿಂಗ್. ಐ ಆಮ್ ಸೊ ಹ್ಯಾಪಿ. ಫೀಲಿಂಗ್ ಸೂಪರ್ ಪ್ರೌಡ್ ಆಫ್ ಮೈ ಸೆಲ್ಫ್. ಲಿಟ್ರಲಿ 3 hours ಅಲ್ಲಿ ಪುಲ್ ಆಫ್ ಮಾಡಿದ್ದೀನಿ. ಸಾರಿ ಅಂತೂ ಸಕ್ಕದಾಗಿ ಬಂದಿದೆ. ಹೇರು ಅಷ್ಟೇ, ಫ್ರಂಟ್ ಸ್ವಲ್ಪ ವಾಲ್ಯೂಮ್ ಇಲ್ಲ ಅಲ್ಲ ಇಬ್ರಿಗೂ, ಅಂದರೆ ತುಂಬ ಕರ್ಲಿ ಹೇರ್ಸು ತಿಕ್ಕಿದೆ ಬ್ಯಾಕು, ಬಟ್ ಇಲ್ಲಿ ಸ್ವಲ್ಪ ವಾಲ್ಯೂಮ್ ಇಲ್ಲ. ಸೊ ಹಾಗಾಗಿ ಹಿಂಗೇನೆ ಮಾಡಿದ್ದೀನಿ, ಏನು ಜಾಸ್ತಿ ಇಲ್ಲಲ್ಲ ಟ್ವಿಸ್ಟಿಂಗ್ ಅದೆಲ್ಲ ಏನೂ ಮಾಡಲಿಲ್ಲ. ಸೊ ಹೇರು ನನಗೆ ಸಿಂಪಲಾಗಿ ಬಂದರೆ ಸಾಕಂತ ಇತ್ತು, ಹಾಗಾಗಿ ಸಿಂಪಲಾಗಿ ಮಾಡಿದ್ದೀನಿ. ಐ ಆಮ್ ಸೊ ಸೂಪರ್ ಪ್ರೌಡ್ ಆ್ಯಂಡ್ ದೇ ಆರ್ ಲುಕಿಂಗ್ ಬ್ಯೂಟಿಫುಲ್. ನಾವು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು. ಸೊ ಈಗೆಲ್ಲ ಕ್ಲೀನಪ್ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ 7 o'clock. ಏನೂ ತಿಂದಿಲ್ಲ. ಸೊ ಇವಾಗ ನಮಗೆ ಊಟ ಬಂದಿದೆ. ಕುಷ್ಕಾ, ಫಿಶ್ ಫ್ರೈ ಆ್ಯಂಡ್ ನಾನು ಶವರ್ಮನೂ ಆರ್ಡರ್ ಮಾಡಿದ್ದೀನಿ. ಅಂದರೆ ಆರ್ಡರ್ ಅಲ್ಲ, ನಮ್ಮ ಭಾವ ತೊಗೊಂಡು ಬಂದು ಸುಕ್ಕು ಕೈಲಿ ಕೊಟ್ಟು ಕಳಿಸಿದ್ದಾರೆ. ಫೈನಲಿ ವಿ ಆರ್ ಹ್ಯಾವಿಂಗ್ ಫುಡ್. ನಾನು ನಮ್ಮ ಅಕ್ಕ ಶರದಿ ಏನೂ ಇಲ್ಲದೆ, ಊಟ ಏನೂ ಇಲ್ಲದೆ ಮೇಕಪ್ ಮುಳುಗೋಗಿದ್ವಿ. ಇವಾಗ ವಿ ಆರ್ ಹ್ಯಾವಿಂಗ್ ಮೈ ಶವರ್ಮಾ, ಫಿಶ್ ತವಾ ಫ್ರೈ ಆ್ಯಂಡ್ ಶರದಿದು ಅಷ್ಟೇ ಕುಷ್ಕಾ ಆ್ಯಂಡ್ ಫ್ರೈ. ಏನೋ ಜಾಸ್ತಿ ಸತ್ತೋಗ್ತಾ ಇದ್ದಂಗೆ ಆಗ್ತಿದೆ ಈಗಂತೂ ನನಗೆ.
Hi you guys, good morning. This is the next day and I'm already super duper fresh. ಯಾಕೆಂದರೆ ಇವತ್ತು ಶಿವರಾತ್ರಿ ಹಬ್ಬ, ನಮ್ಮಮ್ಮ ಪೂಜೆ ಎಲ್ಲ ಮುಗಿಸಿ ಆಲ್ರೆಡಿ ಟೆಂಪಲ್ಗೆ ಹೋಗಿದ್ದಾರೆ. ಆ್ಯಂಡ್ ನಮ್ಮ ಮನೆ ಪಕ್ಕದ ರೋಡಲ್ಲೇ ಪ್ರೀತಮ್ ಅವ್ರ ಮನೆ ದೇವರು ಟೆಂಪಲ್ ಇದೆ. ಯೂಶ್ವಲಿ ನಮ್ಮ ಏರಿಯಾದವರೆಲ್ಲ ಹೋಗಿ ಪೂಜೆ ಮಾಡ್ತಾರೆ, ಯಾಕಂದರೆ ದೇವರು ಮೈ ಮೇಲೆ ಬರುತ್ತಲ್ಲ ಆ ಥರ. ಸೊ ಫುಲ್ ಮೆರವಣಿಗೆ ಹೋಗಿ ದೇವರು ಮೈ ಮೇಲೆ ಬರುತ್ತೆ, ಈವ್ನಿಂಗೂ ಬರುತ್ತೆ. ಸೊ ಬೆಳಗ್ಗೆ ಮತ್ತು ಸಂಜೆ ಆ ಥರ ದೊಡ್ಡ ಪೂಜೆ ಇರುತ್ತೆ, ಊಟ ಇಟ್ಕೊಂಡಿರ್ತಾರೆ ಆ ಥರ. ಸೊ ಎಷ್ಟು ಕೋಇನ್ಸಿಡೆನ್ಸ್ ನೋಡಿ, ಪ್ರೀತಮ್ ಮನೆ ದೇವರು ನಮ್ಮ ಏರಿಯಾದಲ್ಲಿದೆ. ನಾನು ಯೂಶ್ವಲಿ ಅಷ್ಟು ಹೋಗ್ತಾ ಇರಲಿಲ್ಲ, ಬಟ್ ನಾವು ಐ ವಾಂಟ್ ಟು ಗೋ. ನಮ್ಮಮ್ಮ ಇಲ್ಲಾಂದರೆ ಬಿಡೋದೇ ಇಲ್ಲ, ನಿಮ್ಮ ಮನೆ ದೇವ್ರು ಇವಾಗ ಬರಬೇಕು, ಜೋಳಿಗೆ ದುಡ್ಡು ಹಾಕಲೇಬೇಕು ನೀನು ಕಾಣಿಕೆ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ನಮ್ಮಮ್ಮ ಆಲ್ರೆಡಿ ಟೆಂಪಲ್ ಹೋಗಿದ್ದಾರೆ. ದೇವ್ರ ಮೆರವಣಿಗೆ ಎಲ್ಲ ಮುಗಿಸಿ ಟೆಂಪಲ್ಗೆ ಬರ್ಬೇಕಾದ್ರೆ ನಂಗೆ ಕಾಲ್ ಮಾಡ್ತಾರೆ, ಅವಾಗ ನಾನು ಹೋಗ್ತೀನಿ ನಮಸ್ಕಾರ ಹಾಕ್ಕೊಳ್ಳೋಕ್ಕೆ. ಈಗ ಐ ಹ್ಯಾವ್ ಅ ಕ್ಲೈಂಟ್ ಮೀಟಿಂಗ್. ಮಂಡ್ಯದಲ್ಲಿ 5th 6th ಒಂದು ಬ್ರೈಡ್ ಇದೆ ನನಗೆ, ನನ್ನ ಫಾರ್ ರಿಲೇಟಿವ್ ಥರ ಕಸಿನೇ ಆಗಬೇಕು. ಬಟ್ ನಾವು ಶೀ ಈಸ್ ಮೈ ಕ್ಲೈಂಟ್. ಸೊ ಒಂದು ಮೀಟಿಂಗ್ಸ್ ಇದೆ ಇವತ್ತು ಅವಳ ಹತ್ರ. ಅದೇ ಏನೇನು ರೆಫರೆನ್ಸು, ಹೇರ್ ಆಗಿರ್ಬೋದು, ಸಾರೀಸ್, ಅದೆಲ್ಲ ಒಂದು ರೌಂಡ್ ನೋಡಿಬಿಡೋಣ, ಇನ್ನೊಂದು ಸರಿ ಕ್ಲಾರಿಫೈ ಮಾಡ್ಕೊಳ್ಳೋಣ ಅಂತ. ಈಗ ನಮ್ಮ ಅಕ್ಕನ ಮನೇಲೆ ಮೀಟಿಂಗ್ ಇರೋದು, ಅಂದರೆ ಶೀಲ್ ಕಮ್ ದೇರ್. ಅದಕ್ಕೇ ಹೋಗಿ ಒಂದು ರೌಂಡ್ ನಾನು ಕ್ಲೈಂಟ್ ಹತ್ರ ಎಲ್ಲ ಮಾತಾಡಿ ಮುಗಿಸೋಷ್ಟರಲ್ಲಿ ನಮ್ಮಮ್ಮ ಕರೀತಾರೆ. ದಟ್ಸ್ ದ ಪ್ಲ್ಯಾನ್ ಫಾರ್ ನವ್. ಆ್ಯಂಡ್ ಈ ಸರಿ ಶಿವರಾತ್ರಿಗೆ ನೋಡಿ ಇಲ್ಲಿದ್ದೀನಿ. ಆ್ಯಂಡ್ ನಾಳೆ ನಾನು ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀನಿ, ಯಾಕಂದರೆ ಬ್ರೈಡ್ದು ಸ್ವಲ್ಪ ರಿಕ್ವೈರ್ಮೆಂಟ್ ಎಕ್ಸ್ಟೆನ್ಷನ್ಸು ಅದೆಲ್ಲ ತೊಗೊಂಡು ಬರಬೇಕು ಹೆಂಗಿದ್ರು. ಆ್ಯಂಡ್ ಹೋಗಿ 1-2 ಡೇಸ್ ಇದ್ದು ಎನಿಹೋ ಅಲ್ಲಿ ಕಮ್ ಬ್ಯಾಕ್ ಅಲ್ಲ. ನೆಕ್ಸ್ಟ್ ವೀಕ್ ಅಗೇನ್ ನನಗೆ ಕ್ಲೈಂಟ್ ಇದೆಯಲ್ಲ ಮಂಡ್ಯದಲ್ಲಿ, ಸೊ ಅಲ್ಲಿ ಎನಿಹೋ ಕಮ್ ಬ್ಯಾಕ್. ಶರದಿ ಹ್ಯಾಪಿ ಮಹಾಶಿವರಾತ್ರಿ. ಅಲ್ಲಿ ನೆನೆ ಹಾಕಿದ ಲ್ಯಾಶಸ್ನ ಅಮ್ಮ ಮಗಳು ಎತ್ತಿಟ್ಕೊಂಡಿದ್ದಾರೆ. ನಾಡಿದ್ದು ಇದು ಅಮ್ಮಂದು ಅನ್ಸುತ್ತೆ, ನಾಡಿದ್ದು ಫಂಕ್ಷನ್ಗಾಗುತ್ತೆ ಅಂತ ನಾನೇ ಅಂದೆ, ಇಟ್ಕೊಳ್ಳಿ ನಾಡಿದ್ದು ಬೇಕಾದ್ರೆ ಮತ್ತೆ ಫಂಕ್ಷನ್ಗೆ ಹಾಕ್ಬೋದು, 1 ಟೈಮ್ ಯೂಸ್ ಮಾಡಿರೋದು ಅಷ್ಟೇ ಅಲ್ಲ. ಸೊ ದಟ್ ನೀವೇ ಸೆಲ್ಫ್ ಬೇಕಾದ್ರೆ 1-2 ಟೈಮ್ಸ್ ಯೂಸ್ ಮಾಡ್ಬೋದು ಅಂತ. ಸೊ ಅದಕ್ಕೆ ಎತ್ತಿಟ್ಕೊಂಡಿದ್ದಾರೆ. ಟ್ರಯಲ್ಲು ನೋಡಿ. ಇವಾಗ ಆಫ್ಟರ್ ಶರದಿ ನೋಡಿ, ನೆನ್ನೆ ಏನು ಮಾಡೆಲ್ ಥರ ರೆಡಿಯಾಗಿ ಇವತ್ತು ಇಲ್ಲಿ ಹೆಂಗೆ ನಿಂತಿದ್ದಾಳೆ ಅಣ್ಣ. ಬೇರೆಯವ್ರು ಹೇಳ್ಬೇಕದು, ನೀನೇ ಹೇಳ್ಕೊಳ್ಳೋದಲ್ಲ. ಈಗಲೂ ಚೆನ್ನಾಗಿದ್ದೀನಿ. ಸಿ ಮೈ ಆಲ್ ಥಿಂಗ್ಸ್ ಆರ್ ಹಿಯರ್ ಓನ್ಲಿ. ಹೇರ್ ಪ್ರಾಡಕ್ಟ್ಸು, ಹೇರ್ ಥಿಂಗು, ಲೈಟು, ಸ್ಟ್ಯಾಂಡು, ಮೇಕಪ್ ಕಿಟ್ಟು ಎಲ್ಲ ಇಲ್ಲೇ ಇಟ್ಬಿಟ್ಟು ಹೋಗಿದ್ದೀನಿ. ಇಲ್ಲೇ ಇರುತ್ತೆ ನನಗೆ ಬ್ಯಾಂಗ್ಳೂರ್ಗೆ ಹೋಗಿ ಬರೋ ತನಕನೂ. ಇವತ್ತು ಶಿವರಾತ್ರಿ ಸ್ಪೆಷಲ್ ನಮ್ಮ ಅಕ್ಕ ಸ್ವೀಟ್ ಮಾಡಿದ್ದಾಳೆ. ಆಲ್ರೆಡಿ ಬೌಲ್ಗೆ ಹಾಕೋತಿದ್ದೀನಿ, ಬಿಕಾಸ್ ಸ್ವೀಟ್ ಎಲ್ಲಿರುತ್ತೋ ಅಲ್ಲಿ ಅನುಷಾ ಇರ್ತಾಳೆ. ಯಾವ ಬ್ರೈಡ್ ಜೊತೆ ಡಿಸ್ಕಷನ್ ಎಲ್ಲ ಆಯಿತು. ಈಗ ನಮ್ಮ ಅಕ್ಕ ಪುದೀನಾ ಬಾತ್ ಮಾಡಿದ್ದಾಳೆ. ಅಷ್ಟರಲ್ಲಿ ನಮ್ಮ ಅಮ್ಮನ ಫೋನ್ ಕಾಲ್ ಬಂತು. ಹಾಗಾಗಿ ಈಗ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕ್ಕೊಂಡು ವಿಲ್ ಕಮ್ ಬ್ಯಾಕ್. ಡನ್ ವಿತ್ ಟೆಂಪಲ್ ಎಲ್ಲ ಹೋಗಿ ಪೂಜೆ ಎಲ್ಲ ಮಾಡಿ ಎಲ್ಲ ಆಯಿತು. ಇವಾಗ ಟೆಂಪಲಲ್ಲೇ ಊಟ ಮಾಡ್ಬೋದಿತ್ತು, ಬಟ್ ನಾನು ಶರದಿ ಮಾಡಲಿಲ್ಲ. ವೈ? ಬಿಕಾಸ್ ನಮ್ಮ ಅಕ್ಕ ಈಗ ಪುದೀನಾ ಬಾತ್ ಮಾಡಿದ್ದಾಳೆ. ಆಮೇಲೆ ಪುದೀನಾ ಬಾತ್ ಯಾವಾಗಲೂ ಮಾಡ್ತೀನಿ, ಚೆನ್ನಾಗಿರುತ್ತೆ ಅಂತಿರ್ತಾಳಲ್ಲ. ಸೊ ಇವತ್ತು ನಮಗೋಸ್ಕರನೇ ಮಾಡಿದ್ದಾಳೆ ಅಂತ ಟೆಂಪಲಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿ ಕಾಣಿಕೆ ಹಾಕಿ ವಿ ಕೇಮ್ ಬ್ಯಾಕ್. ಇವಾಗ ವಿಲ್ ಹ್ಯಾವ್ ಪುದೀನಾ ಬಾತ್ ಹಿಯರ್. ಪುದೀನಾ ರೈಸ್ ಬಾತ್ ವಾಟ್ ಎವರ್. ಆ್ಯಂಡ್ ಬಜ್ಜಿನೂ ಹಾಕಿದ್ದಾಳೆ, ಹಬ್ಬದ ಸ್ಪೆಷಲು. ಆ್ಯಂಡ್ ಸ್ವೀಟ್ ಕೂಡ ಮಾಡಿದ್ಲು, ನೋಡಿದ್ರಲ್ಲ ಆಲ್ರೆಡಿ ತಿಂದೆ. ನಾವು ಲೆಟ್ಸ್ ಹ್ಯಾವ್ ದ ಲಂಚ್. ಇನ್ನೊಂದು ಚೂರು ಪುದೀನ ಹಾಕ್ಬಿಟ್ಟಿರ್ತೀನಿ. ಬೇಡ, ಕರೆಕ್ಟ್ ಇದೆ. ಅಕ್ಕಿನೇ ಕಮ್ಮಿ ಹಾಕ್ಬಿಡ್ಬೇಕಿತ್ತು. ಇಟ್ಸ್ ಬೀನ್ ಈವ್ನಿಂಗ್. ಇವಾಗ ನಾವು ಫೋಟೋಸ್, ನೆನ್ನೆ ಫೋಟೋಶೂಟ್ ಮಾಡಿದ ಫೋಟೋಸ್ ಸೆಲೆಕ್ಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ನನ್ನ ಪ್ಲ್ಯಾನ್ ಇದ್ದಿದ್ದು ಶರದಿ ಒಬ್ಳದೇ ಫೋಟೋಶೂಟ್ ಅಂತ. ಅಲ್ಲಿಗೆ ನನ್ನ ಸಿಸ್ಟರ್ದು ಆ್ಯಡ್ ಆನ್ ಆಯಿತು. ಆ್ಯಂಡ್ ಆಮೇಲೆ ನಮ್ಮ ಭಾವ. ಸೊ ಅವ್ರದ್ದೊಂಥರ ಫ್ಯಾಮಿಲಿ ಫೋಟೋಶೂಟ್ ಆಗೋಯ್ತು. ಸುಕೃತ್ ಒಬ್ಬ ಮಿಸ್ಸಿಂಗ್ ನೆನ್ನೆ. ಬಟ್ ಆ ಫೋಟೋಸ್ ಎಲ್ಲ ಇವತ್ತು ಸೆಲೆಕ್ಟ್ ಮಾಡಿ ಬನ್ನಿ ಅಂತ ಕರೆದಿದ್ದಾರೆ. ಸೊ ಅಲ್ಲಿ ಹೋಗಿ ಈಗ ಫೋಟೋಸ್ ಸೆಲೆಕ್ಟ್ ಮಾಡಿ ಮಾಡಲೇಬೇಕು ಇವತ್ತು, ಬಿಕಾಸ್ ಟುಮಾರೋ ಐ ಆಮ್ ಲಿವಿಂಗ್ ಫಾರ್ ಬ್ಯಾಂಗ್ಳೂರ್. ಇಟ್ಸ್ ಬೀನ್ ಈವ್ನಿಂಗ್. ರಾತ್ರಿ ಇವಾಗ ಊಟ ಮಾಡಿ ಮಲ್ಕೊಂಡ್ರೆ ಮುಗೀತು, ಬಿಕಾಸ್ ಇವತ್ತು ಬೇಗ ಮಲ್ಕೊತೀನಿ. ನಾಳೆ ಅರ್ಲಿ ಮಾರ್ನಿಂಗ್ 6:30 ಅಷ್ಟರಲ್ಲಿ ನಾನು ಬ್ಯಾಂಗ್ಳೂರ್ಗೆ ಹೋಗಬೇಕು. ಇಲ್ಲಿಂದ 6:30ಗೆ ಹೊರಟ್ರೆ ಅಟ್ಲೀಸ್ಟ್ 8 o'clock ಒಳಗಡೆ ಐ ರೀಚ್ ಬ್ಯಾಂಗ್ಳೂರ್ ಅಂತ. ಸೊ ಐ ಆಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ನಾಳೆ ಅಗೇನ್ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನಾಳೆ ವೀಕ್ಲಿ ವ್ಲಾಗ್. ನಾಡಿದ್ದು ಯಾಕಂದರೆ ನಾಡಿದ್ದು ಅಗೇನ್ ಮೈ ಸಿಸ್ಟರ್ಸ್ ಆರ್ ಕಮಿಂಗ್, ಬಿಕಾಸ್ ಅವರೆಲ್ಲ ಬ್ಲೌಸಸ್ ಎಲ್ಲ ಕೊಟ್ಟಿದ್ರಲ್ಲ ಸಮತ್ವದಲ್ಲಿ. ಸೊ ಅದನ್ನು ಇಸ್ಕೊಳ್ಳೋದಕ್ಕೆ ಹೆಂಗಿದ್ರು ಬರ್ತಾರೆ. ಶರದಿನೂ ಬರ್ತಿದ್ದಾಳೆ. ಸ್ಟಿಚಿಂಗ್ ಕಸ್ಟಮೈಸ್ಡ್ ಗೌನ್ ಇನ್ ಸಮತ್ವ. ಹಾಗಾಗಿ ಸೊ ಅಗೇನ್ ನಾಳೆ ಹೊಸದಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಈ ವೀಕ್ಲಿ ವ್ಲಾಗ್ ಐ ಆಮ್ ಗೋನಾ ಎಂಡ್ ಹಿಯರ್ ಇಟ್ ಸೆಲ್ಫ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಗಿವ್ ಅ ಬಿಗ್ thumbs up, like the video, share the video and subscribe to my channel. Until we meet next time, love you guys, miss you, take care, bye.